ಮಾಜಿ ಸಿಎಂ ಸಿದ್ದರಾಮಯ್ಯ ತಮ್ಮ ಹುಟ್ಟುಹಬ್ಬದ ದಿನವೇ ಅಸಮಾಧಾನಗೊಂಡಿದ್ದಾರೆ. ತಮ್ಮ ಆಪ್ತರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತ ಗರಂ ಆಗಿದ್ದಾರೆ. ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಹೋಗದೆ ದೂರ ಉಳಿಯುವ ಮಟ್ಟಕ್ಕೆ ಬೇಸರಗೊಂಡಿದ್ದಾರೆ. ಸಿದ್ದರಾಮಯ್ಯ ಹುಟ್ಟುಹಬ್ಬದ ದಿನವೇ ಚೆಕ್ಮೇಟ್. ಸಿದ್ದರಾಮಯ್ಯ ಲಿಸ್ಟ್ಗೆ ಮಣೆ ಹಾಕದ ಹೈಕಮಾಂಡ್. ಮಾಜಿ ಸಿಎಂರನ್ನೇ ಸೈಡ್ ಲೈನ್ ಮಾಡಿದ್ರ ವರಿಷ್ಠರು. ಹುಟ್ಟುಹಬ್ಬದ ದಿನವೇ ಸಿದ್ದರಾಮಯ್ಯಗೆ ಶಾಕ್. ಅಳೆದು ತೂಗಿ ಮಾಜಿ ಸಿಎಂ ನೀಡಿದ ಪಟ್ಟಿಗೆ ಹೈಕಮಾಂಡ್ ಮಣೆ ಹಾಕಿಲ್ಲ ಅನ್ನೋ ಕೂಗು ಕೇಳಿಬಂದಿದೆ. ಸಿಎಂ ಸ್ಥಾನದಿಂದ ಇಳಿದ ಬಳಿಕ ಸಿದ್ದರಾಮಯ್ಯ ಅವರಿಗೆ ಹಿಡಿತ ತಪ್ಪಿದಂತೆ ಕಾಣಿಸುತ್ತಿದೆ. ಮೊದಲು ಸಿದ್ದರಾಮಯ್ಯರ ಎಲ್ಲಾ ಮಾತುಗಳಿಗೆ ಮಣೆ ಹಾಕ್ತಾ ಇದ್ದ ಕಾಂಗ್ರೆಸ್ ಹೈಕಮಾಂಡ್ ಈಗ ಉಲ್ಟಾ ಹೊಡೆಯುತ್ತಿದೆಯಾ ಎಂಬ ಅನುಮಾನ ಶುರುವಾಗಿದೆ. ಕ್ಯಾಬಿನೆಟ್ ವಿಸ್ತರಣೆ ವಿಚಾರವಾಗಿ ಸಾಕಷ್ಟು ಹೈಡ್ರಾಮಾ ನಡೆದ ಬಳಿಕ ರಾಜ್ಯ ನಾಯಕರಿಂದ ಪಟ್ಟಿ ಪಡೆದು ಕಾಂಗ್ರೆಸ್ ಹೈಕಮಾಂಡ್ ಕಳಿಸಿತ್ತು. ತಮ್ಮದೇ ಆದ ಬೆಂಬಲಿಗರ ಕೆಲ ಹೆಸರುಗಳನ್ನು ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಬಿಕೆ ಹರಿಪ್ರಸಾದ್ ಹೇಳಿ ಬಂದಿದ್ರು. ತಮ್ಮ ಆಪ್ತರ ಹೆಸರುಗಳಿಗೆ ಹೈಕಮಾಂಡ್ ಮಣೆ ಹಾಕುತ್ತೆ ಎಂಬ ವಿಶ್ವಾಸದಲ್ಲಿ ಸಿದ್ದರಾಮಯ್ಯ ಇದ್ರು. ನಿನ್ನೆ ಬಿಡುಗಡೆಯಾದಂತಹ ಸಚಿವರ ಪಟ್ಟಿ ನೋಡಿ ಹಲವರಿಗೆ ಶಾಕ್ ಆಗಿದೆ. ಸಚಿವ ಸ್ಥಾನ ಸಿಗದ ಕಾರಣಕ್ಕೆ ಕೆಲವರು ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ತಮ್ಮ ಆಪ್ತರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಸಿದ್ದರಾಮಯ್ಯ ಕೂಡ ಅಸಮಾಧಾನಗೊಂಡಿದ್ದಾರೆ. ಮೂಲ ಕಾಂಗ್ರೆಸ್ ಅನ್ನೋಕ್ಕಿಂತ ಇವತ್ತು ಕಾಂಗ್ರೆಸ್ನಲ್ಲಿ ಇದ್ದುಕೊಂಡು ಕಾಂಗ್ರೆಸ್ನ ಯಾರು ಇದನ್ನ ನಿಶಕ್ತ ಮಾಡಬೇಕನ್ನುವಂತಹ ಜನರಿದ್ದಾರೆ. ತಮ್ಮ ಸ್ವಾರ್ಥಮಯವಾದಂತಹ ರಾಜಕಾರಣ ಮಾಡತಕ್ಕಂಥವರಾಗಿದ್ದಾರೆ. ಅವರು ಇವತ್ತು ಜಿಲ್ಲಾವಾರು ಏನು ಷಡ್ಯಂತ್ರ ಮಾಡಿದ್ದಾರೆ ಅದರ ಬಗ್ಗೆ ಬೇಸರ ಆಗಿದೆ. ಮುಖ್ಯಮಂತ್ರಿ ಬಗ್ಗೆ ಇಲ್ಲ, ಸಿದ್ದರಾಮಯ್ಯನವ್ರ ಬಗ್ಗೆ ನಮಗೆ ಬೇಸರಿಲ್ಲ, ಅಥವಾ ಹೈಕಮಾಂಡ್ದವ್ರ ಬಗ್ಗೆ ಬೇಸರಿಲ್ಲ. ಆದರೆ ಇವರು ಕೆಲವರು ಹೋಗಿ ಅಲ್ಲಿ ಅವರ ತಪ್ಪು ಮಾಹಿತಿಯನ್ನು ಕೊಟ್ಟು ನಮ್ಮ ವಿರುದ್ಧವಾದಂತಹ ಚಟುವಟಿಕೆ ಮಾಡಲಿಕ್ಕೆ ಏನು ಪ್ರಯತ್ನ ಮಾಡಿದ್ದಾರೆ ಅದು ಕಾರಣ, ಅದು ಬೇಸರ. ಇನ್ನು ಸಿದ್ದರಾಮಯ್ಯ ಅಸಮಾಧಾನಗೊಳ್ಳಲು ಪ್ರಮುಖ ಕಾರಣವೆಂದರೆ ತಮ್ಮ ಆಪ್ತರಾದ ಅಶೋಕ್ ಪಠಾಣ್, ಎಚ್ಸಿ ಮಹದೇವಪ್ಪ, ಬಸವರಾಜ ಶಿವಣ್ಣನವರಿಗೆ ಮಂತ್ರಿ ಸ್ಥಾನ ಸಿಗದೇ ಇರುವುದು. ಇನ್ನಷ್ಟು ಆಪ್ತರ ಪರವಾಗಿ ಸಿದ್ದರಾಮಯ್ಯ ಏನೋ ಹೈಕಮಾಂಡ್ ಮುಂದೆ ಬ್ಯಾಟಿಂಗ್ ಮಾಡಿ ಬಂದಿದ್ರು. ಅವರಿಗೆ ಸಿಗದಿದ್ದರೂ ಸಿದ್ದರಾಮಯ್ಯ ಅಸಮಾಧಾನಗೊಳ್ತಾ ಇರಲಿಲ್ಲ. ಪ್ರಮುಖವಾಗಿ ಪಠಾಣ್, ಮಹದೇವಪ್ಪ, ಶಿವಣ್ಣನವರ್, ಪೊನ್ನಣ್ಣನವರಿಗೆ ಸಚಿವ ಸ್ಥಾನ ಕೈತಪ್ಪಿದ್ದು ಸಿದ್ದರಾಮಯ್ಯ ಪಿತ್ತ ನೆತ್ತಿಗೇರುವಂತೆ ಮಾಡಿದೆ. ಅವರ ತೀರ್ಪು ಏನ್ ಬರುತ್ತೆ ಅನ್ನೋದನ್ನ ಕಾದು ನೋಡ್ತೇನೆ. ಅವ್ರ ಹತ್ರ ಚರ್ಚೆ ಮಾಡ್ತೇನೆ. ಕಾರ್ಯಕರ್ತರ ಸಭೆ ಅವ್ರು ಹೇಳಿ ತೀರ್ಮಾನ ಕೊಡ್ತಾರೆ. ನಾನು ಕಾರ್ಯಕರ್ತರ ಅಹವಾಲು ಮತ್ತೆ ಅವರ ಮನಸ್ಸಲ್ಲಿರುವಂತಹ ಅವರ ಅಂತರಂಗದ ಮಾತನ್ನ ನಾನು ಕೇಳಿ ತದನಂತರ ತೀರ್ಮಾನಕ್ಕೆ ಬರ್ತೇನೆ. ರಾಜ್ಯದ ಉಸ್ತುವಾರಿ ವಹಿಸಿಕೊಂಡಿರುವಂತಹ ಸುರ್ಜೇವಾಲಾ ಅವರು ಕೂಡ 2.5 ವರ್ಷ ಸೂತ್ರನ ನಾವು ಮಾಡಿದ್ದೇವೆ. ಮುಂದೆ ನಿಮಗೆ ಅನುಕೂಲ ಆಗುತ್ತೆ. ಯಾವ ನಿಗಮ ಬೇಕಾದರೂ ಇವತ್ತೇ ನಾನು ಘೋಷಣೆ ಮಾಡ್ತೀನಿ ಅಂದ್ರೆ ನಾನು ಯಾವುದೇ ನಿಗಮ ಒಪ್ಕೊಳ್ಳಕ್ಕೆ ತಯಾರಿಲ್ಲ ಸರ್. ನಾನು ಪಕ್ಷದ ಶಿಸ್ತಿನ. ಸಿದ್ದರಾಮಯ್ಯ ಭೇಟಿಯಾದ ಸಿಎಂ ಡಿಕೆ ಶಿವಕುಮಾರ್. ಸಚಿವರ ಪದಗ್ರಹಣಕ್ಕೆ ಸಿದ್ದರಾಮಯ್ಯ ಗೈರಾಗಿದ್ರು. ಈ ಬೆನ್ನಲ್ಲೇ ಮಾಜಿ ಸಿಎಂರನ್ನ ಸಿಎಂ ಡಿಕೆಶಿ ಭೇಟಿಯಾಗಿ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿದ್ದಾರೆ. ಸಿದ್ದರಾಮಯ್ಯಗೆ ಯಾವುದೇ ಅಸಮಾಧಾನವಿಲ್ಲ. ಇನ್ನು ಸಚಿವರ ಪದಗ್ರಹಣಕ್ಕೆ ಸಿದ್ದರಾಮಯ್ಯ ಗೈರು ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಸಿಎಂ ಡಿಕೆಶಿ, ಸಿದ್ದರಾಮಯ್ಯಗೆ ಯಾವುದೇ ಅಸಮಾಧಾನವಿಲ್ಲ. ನಾನು ಅವರೇ ಕೂತು ಪಟ್ಟಿ ಫೈನಲ್ ಮಾಡಿದ್ದು. ನಾವೆಲ್ಲ ಒಂದೇ ಟೀಮ್, ಯಾರಿಗೂ ಅಸಮಾಧಾನ ಇಲ್ಲ ಅಂತ ಹೇಳಿದ್ದಾರೆ. ನೋಡಪ್ಪ, ನಾನು ಅವರು ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿರೋದೆ. ಅವರ ಬರ್ತಡೇ ಇವತ್ತು, ಟೂದಪ್ಪ ಗೆಸ್ಟ್ಗಳು ವಿಪರೀತಾಗಿದ್ದು ಅವ್ರಿಗೆ ಅರ್ಥ ಆಯ್ತಾ. ಅವರ ಜನ್ಮದಿನ, ನಾನು ಅವ್ರಿಗೆ ಶುಭ ಹಾರೈಸಿದ್ದೀನಿ ಆಯ್ತಾ. ಇವತ್ತು ಸಿದ್ದರಾಮಯ್ಯನವ್ರಿಗೆ ಯಾಕೆ ಅಸಮಾಧಾನ? ನಾವೆಲ್ಲ ಒಂದು ಟೀಮ್, 139 ಜನನು ಒಂದು ಟೀಮ್, ಯಾರಿಗೂ ಅಸಮಾಧಾನ. ಈಗಿರೋರೆಲ್ಲ ನಾನು ಸೇರಿ ಅವ್ರ ಕಡೆಯವರಲ್ವಾ. ನಾನು ಸಿದ್ದರಾಮಯ್ಯನವ್ರ ಪಟ್ಟ ಅಭಿಮಾನಿ. ಇರೋದು ವಿ ಆಲ್ ಆರ್ ಒನ್, ವಿ ಆಲ್ ಆರ್ ಯುನೈಟೆಡ್, ವಿ ವಿಲ್ ಬಿ ಯುನೈಟೆಡ್, ವಿ ವಿಲ್ ಫೈಟ್ ಯುನೈಟೆಡ್. ನೀವೆಲ್ಲ ಯಾಕೆ ಅದಕ್ಕೆ ನೀವೇನು ಬರೀ ಹುಡುಕ್ತಾ ಇದ್ದೀರ? ನಾವು ಹೊಸದಾಗಿ ಲೆನ್ಸ್ ಆಗ್ತಾ ಇದೀರ, ಹೊಸ ಸುದ್ದಿ ಕೇಳ್ತಾ ಇದೀವಿ ನಿಮ್ಮ ಹತ್ರ ಎಲ್ಲ. ಪಾಪ ಅವರು ಬಹಳ ಜನ ಗೆಸ್ಟ್ಗಳು ಮತ್ತೊಂದು ಕೆಲವೆಲ್ಲ ಹೇಳ್ತಾ ಇರ್ತಾರೆ, ಸಿಗದೆ ಹೋದವ್ರಿಗೆ ಸಮಾಧಾನ ಹೇಳ್ತಾ ಇರ್ತಾರೆ. ಅವರು ತಡೀರಪ್ಪ, ಆಯ್ತು, ಟೈಮ್ ಆಯ್ತು, 2 ವರ್ಷ 3 ವರ್ಷ ಮಾಡಿದಿರಿ ಬೇರೆ ಅಂತ ಅಂದ್ಬಿಟ್ಟು ಈಸ್ ಡೂಯಿಂಗ್ ಅವರ್ ಪಾರ್ಟಿ ವರ್ಕ್. ಖಂಡಿತ ಮಾತಾಡಿದೀವಿ, 5 ಸತಿ ಮಾತಾಡಿದೀನಿ. ನಾನು ಯಾವುದೂ ಇಲ್ಲ. ನಾನು ಹೈಕಮಾಂಡ್ ಇಂದ ಏನ್ ಬಂತೋ, ಏನ್ ಹೇಳಿದಾರೋ ಅದನ್ನ ಮಾರ್ಗದರ್ಶನ ಕೇಳ್ತೀನಿ ಅಷ್ಟೇ.
ಸದ್ಯ ಸಿದ್ದರಾಮಯ್ಯ ಕೊತ ಕುದಿತಾ ಇದ್ದಾರೆ. ತಾವು ಕೊಟ್ಟ ಹೆಸರುಗಳಿಗೆ ಮಣೆ ಹಾಕದೇ ಇರುವುದು ಒಂದು ಕಡೆಯಾದರೆ, ತಾವು ತೀವ್ರವಾಗಿ ವಿರೋಧಿಸಿದ್ದ ಜಮೀರ್ ಅಹಮದ್ಗೆ ಸಚಿವ ಸ್ಥಾನ ನೀಡಿರುವುದು ಸಿದ್ದರಾಮಯ್ಯ ಸಿಟ್ಟಿಗೆ ಕಾರಣವಾಗಿದೆ. ಸಿದ್ದರಾಮಯ್ಯರ ಸಿಟ್ಟನ್ನ ಕಾಂಗ್ರೆಸ್ ಹೈಕಮಾಂಡ್ ಹೇಗೆ ಕಡಿಮೆ ಮಾಡಿಸುತ್ತೆ ಎಂಬುದು ಸದ್ಯದ ಕುತೂಹಲ.